12 ದಿನಗಳ ಇಸ್ರೇಲ್ ಹಾಗೂ ಇರಾನ್ ಯುದ್ಧ ಇದೀಗ ಅಂತ್ಯವಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇರುವಂತದ್ದು. ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ ಟ್ರಂಪ್. 12 ದಿನಗಳಿಂದ ಇಸ್ರೇಲ್ ಹಾಗೂ ಇರಾನ್ ನಡುವೆ ಭೀಕರವಾಗಿ ಯುದ್ಧ ನಡೀತಾ ಇತ್ತು. ಇದೀಗ ಕದನ ವಿರಾಮವನ್ನ ಟ್ರಂಪ್ ಅವರು ಘೋಷಣೆ ಮಾಡಿರುವಂತದ್ದು. ಯುದ್ಧ ಗಂಭೀರವಾಗಿತ್ತು. ಇದೀಗ ಕದನ ವಿರಾಮವನ್ನ ಘೋಷಿಸಿದ್ದಾರೆ ಟ್ರಂಪ್ ಅವರು. ಇರಾನ್ ಮೇಲೆ ಅಮೆರಿಕ ದಾಳಿ ನಂತರ ಇದೀಗ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತದ್ದು. ಇನ್ನು ಕದನ ವಿರಾಮದ ಬಗ್ಗೆ ಇಸ್ರೇಲ್ ಹಾಗೂ ಇರಾನ್ ಪ್ರತಿಕ್ರಿಯಿಸಿಲ್ಲ. ಆದರೆ ಟ್ರಂಪ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು, ಘೋಷಿಸಿದ್ದಾರೆ ಕದನ ವಿರಾಮವನ್ನ. ಒಟ್ಟಾರೆಯಾಗಿ ಸತತವಾಗಿ 12 ದಿನಗಳಿಂದ ಯುದ್ಧ ನಡೀತಾ ಇತ್ತು. ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತಾ ಇದ್ರು. ಇದೀಗ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತದ್ದು ಟ್ರಂಪ್. ಭೀಕರ ಯುದ್ಧಕ್ಕೆ, ಮೂರನೇ ಮಹಾಯುದ್ಧ ನಡೆಯುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು ಎಲ್ಲರೂ ಕೂಡ. ಇದೀಗ ಟ್ರಂಪ್ ಅವರು ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿತ್ತು. ಅದಾದ ನಂತರ ಇದೀಗ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತದ್ದು. ಇದಕ್ಕೆ ಇರಾನ್ ಆಗ್ಲಿ ಅಥವಾ ಇಸ್ರೇಲ್ ಆಗ್ಲಿ ಇನ್ನೂ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಸಂಪೂರ್ಣವಾಗಿ ಕದನ ವಿರಾಮದ ಕುರಿತು ತಾತ್ವಿಕವಾಗಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಅಂತ ಟ್ರಂಪ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ 12 ದಿನಗಳಿಂದ ಯುದ್ಧವನ್ನ ನಡೆಸ್ತಾ ಇದ್ರು. ಇದೀಗ ಯುದ್ಧಕ್ಕೆ ಕೊನೆಯಾಡಿರುವಂತದ್ದು ಟ್ರಂಪ್ ಅವರು. ಟ್ರಂಪ್ ಕದನ ವಿರಾಮ ಘೋಷಣೆ ಬಳಿಕವೂ ದಾಳಿ ನಡೆದಿರುವಂತದ್ದು. ಇದೀಗ ನಿನ್ನೆ ತಡರಾತ್ರಿ ಟ್ರಂಪ್ ಅವರು ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಇದೀಗ ಮತ್ತೆ ದಾಳಿ ನಡೆದಿದೆ. ಇರಾನ್ನ ಟೆಹರಾನ್ನಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಏರ್ ಡಿಫೆನ್ಸ್ ವ್ಯವಸ್ಥೆ ಚಾಲ್ತಿ ಮಾಡಿದ್ದಾರೆ ಇದೀಗ ಇರಾನ್ ಅವರು. ಕದನ ವಿರಾಮವನ್ನ ಘೋಷಣೆ ಮಾಡಿದ ಬಳಿಕವೂ ದಾಳಿ ನಡೀತಾ ಇರುವಂತದ್ದು. ಟೆಹರಾನ್ ಮೇಲೆ ಮತ್ತೆ ದಾಳಿ ನಡೆಸಿದ್ದಾರೆ ಇಸ್ರೇಲ್ ಅವರು. ಇಸ್ರೇಲ್ ಮೇಲೆ ದಾಳಿ ನಡೆಸುವ ಎಚ್ಚರಿಕೆಯನ್ನ ನೀಡಿದ ಇರಾನ್ ಇದೀಗ ನಾವು ಕೂಡ ದಾಳಿಯನ್ನ ನಡೆಸ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಟೆಲ್ ಅವೀವ್ ರಮತ್ ಗಾನ್ ಮೇಲೆ ದಾಳಿ ಮಾಡುವಂತಹ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಟ್ರಂಪ್ ಕದನ ವಿರಾಮ ಘೋಷಣೆ ಬಳಿಕವೂ ಈ ರೀತಿಯಾದಂತಹ ದಾಳಿ ನಡೆದಿದೆ. ನಿನ್ನೆ ತಡರಾತ್ರಿ ಟ್ರಂಪ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಅದಾದ ನಂತರವೂ ದಾಳಿ ನಡೆದಿರುವಂಥದ್ದು. ಇರಾನ್ನ ಟೆಹರಾನ್ನಲ್ಲಿ ಭಾರೀ ಸ್ಫೋಟವಾಗಿರುವ ಸದ್ದು ಕೂಡ ಕೇಳಿ ಬಂದಿದೆ. ಒಟ್ಟಾರೆಯಾಗಿ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನ ಚಾಲ್ತಿ ಮಾಡೋದಾಗಿ ಇದೀಗ ಇರಾನ್ ಹೇಳಿರುವಂಥದ್ದು. ಟ್ರಂಪ್ ಅವರು ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಆದ್ರೆ ಇದಕ್ಕೆ ಇರಾನ್ ಆಗ್ಲಿ ಅಥವಾ ಇಸ್ರೇಲ್ ಆಗ್ಲಿ ಇನ್ನೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಹಾಗಾಗಿ ಮತ್ತೆ ದಾಳಿಯನ್ನ ನಡೆಸಿರುವಂಥದ್ದು. ಟೆಹರಾನ್ ಮೇಲೆ ಮತ್ತೆ ದಾಳಿ ನಡೆಸಿದ್ದಾರೆ ಇದೀಗ ಇಸ್ರೇಲ್ ಅವರು. ಇಸ್ರೇಲ್ ಮೇಲೆ ಏನಾದ್ರೂ ದಾಳಿ ನಡೆಸಿದ್ರೆ ಸರಿ ಇರಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಇದೀಗ ಇರಾನ್. ಟ್ರಂಪ್ ಪೋಸ್ಟ್ ಬಗ್ಗೆ ಈವರೆಗೆ ಹೇಳಿಕೆಯನ್ನ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ನೀಡಿಲ್ಲ ಎರಡೂ ದೇಶಗಳು ಕೂಡ. ಹಾಗಾಗಿ 12 ದಿನಗಳ ನಂತರ ಯುದ್ಧ ಕೊನೆಗೊಳ್ಳುತ್ತೆ ಅಂದಿದ್ರು. ಆದ್ರೆ ಇನ್ನೂ ಕೂಡ ಯುದ್ಧ ಕೊನೆಗೊಂಡಿಲ್ಲ. 12 ದಿನಗಳಿಂದ ಇಸ್ರೇಲ್ ಹಾಗೂ ಇರಾನ್ ನಡುವೆ ಭೀಕರವಾಗಿ ಯುದ್ಧ ನಡೀತಾ ಇದೆ. ಇರಾನ್ ಮೇಲೆ ಅಮೆರಿಕ ದಾಳಿ ನಂತರ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ತಡರಾತ್ರಿ ಸೋಮವಾರ ತಡರಾತ್ರಿ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಈ ಘೋಷಣೆಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಇಸ್ರೇಲ್ ಹಾಗೂ ಇರಾನ್ ಅವರು. ಕದನ ವಿರಾಮದ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ಇರಾನ್ ಹಾಗೂ ಇಸ್ರೇಲ್. ಟ್ರಂಪ್ ಪೋಸ್ಟ್ ಬಗ್ಗೆ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಎರಡೂ ದೇಶಗಳು ಕೂಡ ನೀಡಿಲ್ಲ. ಹಾಗಾಗಿ ಟ್ರಂಪ್ ಘೋಷಣೆ ಬೆನ್ನಲ್ಲೇ ಯುದ್ಧ ಕೂಡ ನಡೆದಿರುವಂತದ್ದು. ಅಲ್ಲಿ ಅಂತ್ಯ ಆಗತ್ತಾ ಎರಡು ದೇಶಗಳ ಯುದ್ಧ ಅನ್ನುವ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಯಾಕಂತ ಅಂದ್ರೆ
ಟ್ರಂಪ್ ಅವರು ಈ ರೀತಿಯಾದಂತಹ ಘೋಷಣೆಯನ್ನ ತಡರಾತ್ರಿ ಮಾಡಿರ್ತಾರೆ ಸಾಮಾಜಿಕ ಮಾಧ್ಯಮದಲ್ಲಿ. ಹಾಗಾಗಿ ಎರಡೂ ದೇಶಗಳ ನಡುವೆ ನಡೀತಿದ್ದಂತಹ ರಣಭೀಕರ ಯುದ್ಧ ಅಂತ್ಯ ಆಗುತ್ತಾ ಅನ್ನುವ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇರುವಂಥದ್ದು. ಆದ್ರೆ ಈ ಹೇಳಿಕೆಯ ಬಗ್ಗೆ ಆಗಲಿ ಅಥವಾ ಕದನ ವಿರಾಮದ ಬಗ್ಗೆ ಆಗಲಿ ಇರಾನ್ ಹಾಗೂ ಇಸ್ರೇಲ್ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಹಾಗಾಗಿ ಕದನ ವಿರಾಮ ನಿಲ್ಲುತ್ತೋ ಅಥವಾ ನಿಲ್ಲಲ್ವೋ ಎರಡೂ ಗೊಂದಲಗಳ ಮಧ್ಯೆ ಇದೀಗ ಸಿಲುಕಿಕೊಂಡಂತಾಗಿದೆ. ಒಟ್ಟಾರೆಯಾಗಿ ಕದನ ವಿರಾಮವನ್ನ ಘೋಷಣೆ ಮಾಡಿದ ಬಳಿಕವೂ ಕೂಡ ದಾಳಿ ನಡೆದಿರುವಂಥದ್ದು. ಹಾಗಾಗಿ ಟ್ರಂಪ್ ಹೇಳಿಕೆಯನ್ನ ಯಾವ ರೀತಿ ನಂಬೋದು ಕೂಡ ಕಷ್ಟವಾಗುತ್ತೆ. ಇದೇ ರೀತಿ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧ ಆದಾಗ ಕದನ ವಿರಾಮವನ್ನ ಘೋಷಣೆ ಮಾಡಿ ನಾನೇ ಮಾಡಿಸಿದ್ದು ಕದನ ವಿರಾಮನ ಎರಡೂ ದೇಶಗಳ ನಡುವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ರಣಭೀಕರ ಯುದ್ಧ 12ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈ ನಡುವೆ ಸೋಮವಾರ ಮಧ್ಯರಾತ್ರಿ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ಎರಡೂ ದೇಶಗಳ ನಡುವೆ ಒಪ್ಪಂದದಿಂದ ಈ ಒಂದು ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಎರಡೂ ದೇಶಗಳು ಸಂಪೂರ್ಣವಾಗಿ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಆದರೆ ಈ ಘೋಷಣೆಗೆ ಇರಾನ್ ಆಗಲಿ ಅಥವಾ ಇಸ್ರೇಲ್ ಆಗಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಹಾಗಾಗಿ ಟ್ರಂಪ್ ಘೋಷಣೆ ಬೆನ್ನಲ್ಲೇ ದಾಳಿಯನ್ನ ನಡೆಸಲಾಗಿದೆ. ದಾಳಿಗೆ ಪ್ರತಿ ದಾಳಿ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಈ ಯುದ್ಧ ಮಹಾಯುದ್ಧಕ್ಕೆ ರೆಡಿಯಾದಂತೆ ಇತ್ತು. ಹಾಗಾಗಿ ಈ ಯುದ್ಧ ಮುಂದುವರಿಯುತ್ತಾ ಎರಡೂ ದೇಶಗಳ ನಡುವೆ ಅಥವಾ ಇಲ್ವಾ ಎರಡೂ ಕೂಡ ಅದನ್ನ ನೋಡಬೇಕು.